ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಡಿಜಿಟಲ್. ನಾನು ರೂಪಾ ಚಂದ್ರು. ಚಿಕ್ಕಮಗಳೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಪಶ್ಚಿಮ ಘಟ್ಟದ ಸುಂದರವಾದಂತಹ ಬೆಟ್ಟ ಗುಡ್ಡಗಳು, ಆ ಹಸಿರು ತಪ್ಪಲಿನಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ. ದೂರದ ಊರುಗಳಿಂದ ಚಿಕ್ಕಮಗಳೂರು ಭಾಗಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ತೆರಳುತ್ತಾರೆ. ಯಾಕಪ್ಪ ಅಂದ್ರೆ ಅಲ್ಲಿನ ನಿಸರ್ಗಕ್ಕೆ ಮನಸೋತು ಸಾಕಷ್ಟು ಜನ ಭಾಗಕ್ಕೆ ಹೋಗಿ ಒಂದು ಸ್ವಲ್ಪ ವಿಶ್ರಾಂತಿಯನ್ನ ಪಡೆದು ಬರೋಣ. ಯಾಕಂದ್ರೆ ಈಗ ಬ್ಯುಸಿ ಲೈಫ್ನಲ್ಲಿ ನಾವು ಕೇವಲ ಕೆಲಸ, ಸರಿಯಾಗಿ ಊಟ ಮಾಡೋದು ಕೂಡ ಆಗದೆ ನೆಮ್ಮದಿ ಇಲ್ಲದೆ ಇರ್ತೀವಿ. ಸೊ ಹಾಗಾಗಿ ಸಾಕಷ್ಟು ಜನ ಫ್ರೆಂಡ್ಸ್ಗಳ ಜೊತೆ, ಅದ್ರ ಜೊತೆಗೆ ಕುಟುಂಬಗಳ ಜೊತೆ ಹೋಗ್ತಾರೆ, ಅಲ್ಲಿ ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತಾರೆ, ವಾಪಸ್ ಆಗ್ತಾರೆ. ಆಗಾಗ ಚಿಕ್ಕಮಗಳೂರು ಕೈ ಬೀಸಿ ಕರೆಯುವಂಥದ್ದು ನಮ್ಮೆಲ್ರಿಗೂ ಕೂಡ ತಿಳಿದೇ ಇದೆ. ಆದರೆ ಈ ಚಿಕ್ಕಮಗಳೂರು ಭಾಗದಲ್ಲಿ ಇತ್ತೀಚೆಗೆ ಪ್ರಾಣಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಕಾಡಾನೆಯ ದಾಳಿ ಹೆಚ್ಚಾಗ್ತಾ ಇರುವಂಥದ್ದು. ಇದರಿಂದ ಆ ಭಾಗದಲ್ಲಿರುವಂತಹ ಜನರು ಬೇಸತ್ತು ಹೋಗಿದ್ದಾರೆ. ಎಷ್ಟೋ ಜನರು ಕಾಡಾನೆ ದಾಳಿಗೆ ಮೃತಪಟ್ಟಿದ್ದಾರೆ. ಆದರೂ ಕೂಡ ಅಲ್ಲಿರುವಂತಹ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಕಾಡಿನಲ್ಲಿರುವಂತಹ ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ. ಅದರ ಜೊತೆಗೆ ಕಾಫಿ ನಾಡಿನಲ್ಲಿ, ಅಂದ್ರೆ ನಿಮಗೆ ತಿಳಿದೇ ಇದೆ, ಚಿಕ್ಕಮಗಳೂರು ಭಾಗ ಕಾಫಿಗೆ ಫೇಮಸ್ ಆಗಿರುವಂಥದ್ದು. ಬಾಬಾ ಬುಡನ್ಗಿರಿ, ಕೆಮ್ಮನ್ಗುಂಡಿ, ಅದಾದ ನಂತರವಾಗಿ ಅಬ್ಬೆ ಫಾಲ್ಸ್ ಆಗಿರ್ಬೋದು, ಇನ್ನು ಮುಳ್ಳಯ್ಯನಗಿರಿ ಬೆಟ್ಟ ಕರ್ನಾಟಕದ ಎತ್ತರದ ಶಿಖರ ಕೂಡ. ಸೊ ಹಾಗಾಗಿ ಹೆಚ್ಚಾಗಿ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ. ಇಂತಹ ಒಂದು ಪ್ರವಾಸಿ ತಾಣದಲ್ಲಿ ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಆ ಭಾಗದಲ್ಲಿ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೋಡಿ, ಈಗಾಗಲೇ ಸದ್ಯದ ಮಟ್ಟಿಗೆ ಕಾಫಿ ಹಾಗೆ ಮೆಣಸು ಕುಯ್ಯುವಂತಹ ಸಂದರ್ಭ. ಈಗ ಅಲ್ಲಿ ಪ್ರಾಣಿಗಳ ಹಾವಳಿಯಿಂದ ಅಂದ್ರೆ 1-2 ಕಾಡಾನೆ ಬರ್ತಾ ಇಲ್ಲ, ಹಿಂಡಾಗಿ ಕಾಡಾನೆಗಳು ಬರ್ತಾ ಇರುವಂಥದ್ದು. ಹಿಂಡು ಅಂದ್ರೆ 21, 22 ದೊಡ್ಡ ಗುಂಪಿನೊಟ್ಟಿಗೆ ಬೀಡು ಬಿಟ್ಟಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಚಿಕ್ಕಮಗಳೂರು ಭಾಗದಲ್ಲಿ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಪ್ರಾಣಿ ಹಾಗೆ ಕಾಡಾನೆಯ ದಾಳಿಯಿಂದ ಹದಗೆಟ್ಟೋಗಿದೆ. ಇತ್ತೀಚೆಗೆ ಈ ಕಣದೂರು ಹತ್ತಿರುವಂತಹ ಗೌತಳ್ಳಿಯಲ್ಲಿ ಚಿರತೆ ದಾಳಿಯಿಂದ ಅಸ್ಸಾಂ ಮೂಲದ ಕೆಲಸಗಾರರಿಗೂ ಕೂಡ ಗಾಯವಾಗಿತ್ತು. ಅದಾದ ನಂತರವಾಗಿ ಇವತ್ತು ನೋಡಿ, ಓರ್ವ ಮಹಿಳೆ ಬೋರಮ್ಮ ಅಂತ ಹೇಳಿ ಕಡಬಗೆರೆಯಲ್ಲಿ ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ದಾಳಿ ಮಾಡಿತು. ಅದಾದ ನಂತರವಾಗಿ ಬೋರಮ್ಮ ಆದ್ರೂ ಸಾವನ್ನಪ್ಪಿದ ನಂತರವಾಗಿ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ರಸ್ತೆಯಲ್ಲಿಟ್ಟು ಪ್ರತಿಭಟನೆಯನ್ನ ನಡೆಸಿದ್ರು. ಅರಣ್ಯ ಸಚಿವರು ಬರಬೇಕು, ಅದಾದ ನಂತರವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬರಬೇಕು, ಶಾಸಕರುಗಳು ಬರಬೇಕು, ಎಲ್ಲರೂ ಬಂದು ಇಲ್ಲಿ ನಮ್ಮ ಸಮಸ್ಯೆಯನ್ನ ಅಹವಾಲ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಸ್ಥಳೀಯರು ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಸುಮಾರು ಬೆಳಗ್ಗೆಯಿಂದಲೂ ಮೃತದೇಹವನ್ನ ಇಟ್ಕೊಂಡು ಕಾಯಲಾಗ್ತಾ ಇತ್ತು, ಅಧಿಕಾರಿಗಳು ಬರಲಿಲ್ಲ, ಆಕ್ರೋಶ ವ್ಯಕ್ತಪಡಿಸಲಾಯಿತು. ನೋಡಿ, ಏನೇ ಇದ್ರೂ ಕೂಡ ತಕ್ಷಣವೇ ಪರಿಹಾರ ಸಿಗಬೇಕು ಅಂದ್ರೆ ಆಗಲ್ಲ. ಆದ್ರೆ ಕಾಡಾನೆ ದಾಳಿ ಚಿಕ್ಕಮಗಳೂರು ಭಾಗಕ್ಕೆ ಇದು ಹೊಸದಲ್ಲ. ಸಾಕಷ್ಟು ಬೆಳೆ ಹಾನಿಯನ್ನ ಮಾಡಿದೆ. ಒಂದು ಕಡೆ 100, 200, 500 ಕಾಫಿ ಗಿಡಗಳನ್ನ ಕಳೆದುಕೊಂಡಂತಹ ರೈತರು ಕಂಗಾಲಾಗಿದ್ದಾರೆ. ಬಡ ರೈತರು, ಈ 1 ಎಕರೆ 2 ಎಕರೆ ಜಮೀನು ಇಟ್ಕೊಂಡಿರುವಂತಹ ರೈತರುಗಳಂತೂ ಏನೂ ದಿಕ್ಕೇ ದೋಚದ ಹಾಗಿದ್ದಾರೆ. ಈ ಶೃಂಗೇರಿ ಭಾಗ ಆಗಿರ್ಬೋದು, ಕಳಸ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಕೆಮ್ಮನ್ಗುಂಡಿ ಆಗಿರ್ಬೋದು, ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆಗಳು ಬೀಡು ಬಿಟ್ಟಿರೋದ್ರಿಂದ ಕೆಲಸಕ್ಕೆ ಹೋಗ್ಬೇಕು ಅಂತ ಅಂದ್ರೂ ಕೂಡ, ಅಂದ್ರೆ ಆ ಭಾಗದಲ್ಲಿ ದಿನಗೂಲಿಯನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇರುವಂತವ್ರು ಸಾಕಷ್ಟು ಜನ ಇದ್ದಾರೆ. ನೋಡಿ, ಕೂಲಿ ಕೆಲಸಕ್ಕೆ ಹೋಗುವಂತವ್ರು ಈ ಕಾಫಿ ಹಣ್ಣನ್ನ ಕುಯ್ಯೋದಕ್ಕಾಗಿರ್ಬೋದು, ಮೆಣಸನ್ನ ಕುಯ್ಯೋದಕ್ಕಾಗಿರ್ಬೋದು, ಅಲ್ಲಿ ಕೆಲಸ ಮಾಡೋದಕ್ಕೆ ಹೋಗಂತವ್ರು ಎಲ್ಲರೂ ಕೂಡ ದಿನಗೂಲಿಯನ್ನ ನಂಬ್ಕೊಂಡಿರುವಂತಹ ಜನರು. ದಿನನಿತ್ಯ ಹೋಗ್ಬೇಕು, ಕೆಲಸ ಮಾಡಬೇಕು, ಬಂದು ಊಟವನ್ನ ತಿನ್ಬೇಕು, ಆ ತರದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರುವಂತದ್ದು. ಆ ಭಾಗ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿ ಆಗಿದೆ, ಹೌದು. ನೋಡಿ, ಈಗ ಎಕ್ಸಾಂಪಲ್ ಮುಳ್ಳಯ್ಯನಗಿರಿ ಬೆಟ್ಟ ಅಂತ ಹೇಳ್ತೀವಿ, ಟ್ರಕ್ಕಿಂಗ್ ಅಂತ ಸಾಕಷ್ಟು ಜನ ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಅದಾದ ನಂತರವಾಗಿ ಬಾಬಾ ಬುಡನ್ಗಿರಿ ಕಾಫಿಗೆ ಹೆಸರುವಾಸಿ ಆಗಿರುವಂಥದ್ದು. ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೂಡ ಬರ್ತಾರೆ. ಇನ್ನು ಕೆಮ್ಮನ್ಗುಂಡಿ, ಕುದುರೆಮುಖ ಇವೆಲ್ಲ ಹತ್ತಿರದಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಆ ಕಡೆ ಬಂದು ಅಲ್ಲಿ ಸ್ಟೇ ಕೂಡ ಆಗ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಎಲ್ಲಾದರೂ ಯಾವುದೋ ಒಂದು ಕಾಡು ಪ್ರಾಣಿಯ ದಾಳಿಯಿಂದ ಏನಾದರೂ ಒಂದು ಸಮಸ್ಯೆ ಆದರೆ ಅಂತ ಅಂದ್ಕೊಂಡ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅರಣ್ಯ ಅಧಿಕಾರಿಗಳು ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಆಕ್ಷನ್ ತೆಗೆದುಕೊಳ್ತಿಲ್ಲ ಅಂತ. ಕಾಡು ಕೋಣ ಬಂದು ಗುದ್ದಿದೆ ಆಟಕ್ಕೆ ಅಲ್ಲೇ ಚಿಕ್ಕಮಗಳೂರು ಭಾಗದಲ್ಲಿ, ಆ ಹಾಂದಿ ಅನ್ನುವಂತಹ ಪಕ್ಕದಲ್ಲಿ. ಸೊ ಹಾಗಾಗಿ ಸದ್ಯಕ್ಕೆ ನೋಡಿ ಏನಾಗ್ತಿದೆ ಪರಿಸ್ಥಿತಿ ಅಂದ್ರೆ, ಆದಷ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ನಾವು ಆಕ್ಟಿವ್ ಆಗಿದ್ದೀವಿ ಅಂತ ಹೇಳ್ತಾರೆ, ಫೈನ್. ಆದ್ರೆ ಆಕ್ಟಿವ್ ಯಾವ ರೀತಿ? ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ನಂತರವಾಗಿ ಆ ಮೃತ ದೇಹವನ್ನ ತಂದುಕೊಂಡು ರಸ್ತೆಯಲ್ಲಿಟ್ಟು ಪ್ರತಿಭಟನೆ ಮಾಡೋವರೆಗೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಷ್ಟೇ ಕಾಡಾನೆಯನ್ನ ಓಡಿಸಿದ್ರು ಕೂಡ ಬರ್ತಾವೆ ಅಂತ ಅಂದ್ರೂ ಕೂಡ ಕಾಡಾನೆಯ ದಾಳಿಯಿಂದ ಆಗ್ತಾ ಇರುವಂತ ಆ ಕೆಲವೊಂದಿಷ್ಟು ಮೃತಪಡ್ತಾ ಇರುವಂತಹ
ಸಂಖ್ಯೆಯನ್ನಾದ್ರೂ ಕೂಡ ಕಡಿಮೆ ಮಾಡಬಹುದಲ್ಲ, ಅಲ್ಲಿರುವಂತಹ ಜನರಿಗೆ ಜಾಗೃತಿ ಆದ್ರೂ ಮೂಡಿಸಬಹುದಲ್ವಾ? ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತಿಲ್ಲ ಅನ್ನೋದು ಬೇಸರದ ಸಂಗತಿ ಆಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಕುಮ್ಕಿ ಆನೆಗಳನ್ನ ತಂದು ಸದ್ಯಕ್ಕೆ ದಾಳಿ ಮಾಡಿ ಬೋರಮ್ಮ ಅನ್ನುವಂಥ ಮಹಿಳೆಯ ಸಾವಿಗೆ ಕಾರಣವಾದಂಥ ಆನೆಯನ್ನ ಸೆರೆ ಹಿಡಿಯಲಾಗಿದೆ. ಅದಾದ ನಂತರವಾಗಿ ಆ ಆನೆಯನ್ನ ಸಕ್ರೆಬಾಯಿಲು ಆನೆ ಬಿಡಾರಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಆದ್ರೆ ಇನ್ನೂ ಕೂಡ ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆ ಬೀಡು ಬಿಟ್ಟಿವೆ. ಯಾವ್ಯಾವ ತೋಟದಲ್ಲಿ ಯಾವ್ಯಾವ ಭಾಗದಲ್ಲಿದ್ದಾವೆ ಅಂತ ಹೇಳೋದಕ್ಕಾಗಲ್ಲ. ಇವತ್ತು ರಾತ್ರಿ ಬರ್ತಾವೆ, ಒಂದು ತೋಟದಲ್ಲಿ ದಾಂಧಲೆ ಮಾಡ್ತವೆ, ನೆಕ್ಸ್ಟ್ 5-6 ಕಿಲೋಮೀಟರ್ ದೂರದಲ್ಲಿ ಮತ್ತೆ ಅಲ್ಲಿ ದಾಂಧಲೆ ಮಾಡ್ತವೆ. ಸೊ ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆದಷ್ಟು ಜಾಗರೂಕರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಅತಿ ಹೆಚ್ಚಾಗಿ ಪ್ರವಾಸಿಗರು ತಿರುಗುವಂತಹ ಸ್ಥಳ, ಕೆಲವೊಂದಿಷ್ಟು ಹೋಮ್ ಸ್ಟೇಗಳಲ್ಲಿ ಪ್ರವಾಸಿಗರು ಇರ್ತಾರೆ. ಇನ್ನ ಕಾಫಿ ತೋಟಕ್ಕೆ ದಿನನಿತ್ಯ ಕೆಲಸಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿಯಲ್ಲೂ ಕೂಡ ಸಾಕಷ್ಟು ಜನ ಬದುಕ್ತಾ ಇರ್ತಾರೆ. ಜೀವನ ನಡಿಬೇಕು ಅಂದ್ರೆ ದಿನಗೂಲಿ ಆಗ್ಲೇಬೇಕಲ್ವಾ? ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು. ಅದ್ರ ಜೊತೆಗೆ ಕೇವಲ ಚಿಕ್ಕಮಗಳೂರು ಭಾಗ ಮಾತ್ರ ಹೇಳ್ತಿಲ್ಲ ನಾನು, ಇತ್ತೀಚೆಗೆ ಚಿರತೆ ದಾಳಿ ಕೂಡ ಹೆಚ್ಚಾಗ್ತಾ ಇದೆ. ಕಾಡು ಕಡಿಮೆ ಆಗ್ತಾ ಹೋಗ್ತಾ ಇದೆ, ನಾಡು ಹೆಚ್ಚಾಗ್ತಾ ಹೋಗ್ತಾ ಇದೆ, ಕಾಂಕ್ರೀಟ್ ಕಾಡು ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಅರಣ್ಯವನ್ನ ರಕ್ಷಿಸಿ ನಾಡನ್ನ ಉಳಿಸಿ ಅಂತ ಹೇಳಲಾಗ್ತಾ ಇದೆ. ನಾವು ಕಾಡನ್ನ ಕಡಿತಾ ಹೋದಷ್ಟು ಪ್ರಾಣಿಗಳು, ಅಂದ್ರೆ ಕಾಡಾನೆಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ನಾಡಿನತ್ತ ಮುಖ ಮಾಡ್ತಾ ಇವೆ. ಇನ್ನ ಒಂದು ಕಡೆ ರೈತರ ಮೇಲೆ ಚಿರತೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ಕಾಡಾನೆ ಆಗಿರ್ಬೋದು, ಕಾಡೆಮ್ಮೆ ಆಗಿರ್ಬೋದು, ಇವೆಲ್ಲವೂ ಕೂಡ ದಾಳಿ ಮಾಡ್ತಾ ಇವೆ. ಮೈಸೂರಿನಲ್ಲಿ ಒಂದು ಕಡೆ ಹುಲಿಯ ದಾಳಿ, ಇನ್ನು ಹಾಸನ ಚನ್ನರಾಯಪಟ್ಟಣ ಭಾಗದಲ್ಲಿ ಚಿರತೆ ದಾಳಿ, ಚಿಕ್ಕಮಗಳೂರು ಭಾಗದಲ್ಲಿ ಆನೆ ದಾಳಿ, ಕಾಡೆಮ್ಮೆ ದಾಳಿ, ಈ ರೀತಿಯಾಗಿ ದಾಳಿಯನ್ನ ಮಾಡ್ತಿದ್ರೆ ಜನರು ಯಾವ ರೀತಿಯಾಗಿ ಜೀವನ ನಡೆಸಬೇಕೋ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗಿದೆ. ಅದರ ಜೊತೆಗೆ ಆದಷ್ಟು ಬೇಗ ಈಶ್ವರ್ ಖಂಡ್ರೆ ಅವರು, ಅಂದ್ರೆ ಅರಣ್ಯ ಸಚಿವರು, ಸದ್ಯದ ಮಟ್ಟಿಗೆ ಸ್ವಲ್ಪ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಬೇಕಾಗಿದೆ. ಯಾಕಂದ್ರೆ ಈ ಅರಣ್ಯ ಅಧಿಕಾರಿಗಳಿಗೆ ಒಂದಷ್ಟು ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಆನೆ ದಾಳಿ ಮಾಡಿ ಹೋಗಿದೆ, ಬಂದು ಸರ್ವೆ ಮಾಡಿ ಅಂತಂದ್ರೆ ಸದ್ಯದ ಮಟ್ಟಿಗೆ ಅರಣ್ಯ ಅಧಿಕಾರಿಗಳು ಅಲ್ಲಿಗೆ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಅವ್ರದೇ ಆದಂತ ಚಿಂತೆಗಳಿರ್ತಾವೆ ಪಾಪ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಆ ಅಧಿಕಾರಿಗಳಿಗೆ ಸ್ವಲ್ಪ ಅರಣ್ಯ ಸಚಿವರು ಚುರುಕು ಮುಟ್ಟಿಸಬೇಕಾಗಿದೆ. ಅದರ ಜೊತೆಗೆ ಚಿಕ್ಕಮಗಳೂರು ಭಾಗದಲ್ಲಿ ಈ ಒಂದು ಸಾವು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಆನೆ ದಾಳಿಯಿಂದ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಯಾವಾಗ ಆನೆ ಕಂಡು ಬರುತ್ತೋ ಅಲ್ಲಿ ಅತಿ ಬೇಗನೆ ಆದಷ್ಟು ವೇಗವಾಗಿ ಆಕ್ಷನ್ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಚಿಕ್ಕಮಗಳೂರು ಭಾಗದ ಜನರು ಅತಿ ಜಾಗರೂಕರಾಗಿರ್ಬೇಕಾಗತ್ತೆ. ನೋಡಿ, ಅಧಿಕಾರಿಗಳು ಬರಲಿಲ್ಲ ಅಂತ ನಾವು ತೋಟಕ್ಕೆ ಹೋಗ್ತೀವಿ, ಅವ್ರು ಬರ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಹೋದ್ರೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಾ? ಇಲ್ಲ ಅಲ್ಲಿ ಆನೆ ಇದೆ ಅಂತ ಗೊತ್ತಾಗಿದ್ರು ಕೂಡ ನೀವು ಅಲ್ಲೋ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ, ನೋಡಿ ಬೋರಮ್ಮ ಅವರು ಕಾಫಿ ತೋಟಕ್ಕೆ ಹೋದ್ರು, ಕೆಲಸ ಮಾಡ್ತಾ ಇದ್ರು, ಏಕಾಏಕಿಯಾಗಿ ಆನೆ ದಾಳಿ ಮಾಡ್ತು, ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈಗ ಅವರ ಕುಟುಂಬಸ್ಥರು ಏನ್ ಮಾಡ್ಬೇಕು? ಅವರ ಕುಟುಂಬಸ್ಥರು ಬಾಯಿ ಬಡ್ಕೋಬೇಕು. ಮನೆಯ ಒಬ್ಬ ಸದಸ್ಯನನ್ನ ಕಳೆದುಕೊಂಡಿದ್ದಾರೆ ಅವರು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ಕಡೆ ಎಲ್ಲಾ ಸಮಸ್ಯೆನೂ ಕೂಡ ಒಂದು ಕಡೆ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂದ್ರೆ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗಿದೆ, ಸಚಿವರುಗಳು ಚುರುಕು ಮುಟ್ಟಿಸಬೇಕಾಗಿದೆ, ಸ್ಥಳೀಯರಿಗೆ ನೆಮ್ಮದಿಯ ವಾತಾವರಣವನ್ನ ಕಲ್ಪಿಸಿಕೊಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ರಿಪಬ್ಲಿಕ್ ಡಿಜಿಟಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.